ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ ಶುರುವಾಗಿದೆ. ಡಿಬೇಟ್ ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ನಮ್ಮ ಡಿಬೇಟ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಜೆಡಿಎಸ್ ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಗಂಗಾಧರ ಮೂರ್ತಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಹಳ ಇಂಪಾರ್ಟೆಂಟ್ ಆಗಿ 100% ನಮ್ಮ ಪರ್ಫಾರ್ಮೆನ್ಸ್ ಇದೆ. ನಮ್ಗೆ ಎಷ್ಟು ಪಾಲ್ ಕೊಟ್ರಿ ಅಷ್ಟು ಪಾಲ್ ನಾವು ರಿಸಲ್ಟ್ ನ ರೂಪದಲ್ಲಿ ನಾವು ತೋರಿಸ್ತೀವಿ ಅಂತ ಒಂದು ಪ್ರೆಡಿಕ್ಷನ್ ಅಂತೂ ಎಕ್ಸಿಟ್ ಪೋಲ್ ನಲ್ಲಿ ಸಿಗ್ತಾ ಇದೆ. ಸೊ ಖುಷಿ ಇದೆಯಾ, ಅಥವಾ ನನಗೆ ಕೊಟ್ಟಂತಹ ಕೆಲಸ ನಾನ್ ಮಾಡಿದೀನಿ, ಇನ್ನೇನಿದ್ರು ಬಿಜೆಪಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆದ್ರೆ ನಮ್ಮ ಮೈತ್ರಿ ವರ್ಕೌಟ್ ಆದಂಗೆ ಅನ್ನುವಂತಹ ಲೆಕ್ಕಾಚಾರನ ಹೇಗೆ ಅಂತ? ಇಲ್ಲ, ಬಿಜೆಪಿ ಮೈತ್ರಿ ವರ್ಕ್ ಆದಂಗೆ ಆಗಬೇಕು ಅಂತಲ್ಲ, ಆಲ್ರೆಡಿ ಆಗಿದೆ. ಈಗ ಆಲ್ರೆಡಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತೆ ಏನು JDS ನಾವು ಅಲಯನ್ಸ್ ಬಿಫೋರ್ ಎಲೆಕ್ಷನ್ ಪ್ರಿಪೋಲ್ ಎಲೆಕ್ಷನ್ ಮಾಡ್ಕೊಂಡ್ವಿ. ಅವತ್ತಿಂದ ಇವತ್ತಿನವರೆಗೂ ಕೂಡ ಕಾರ್ಯಕರ್ತರ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಾಯಕರ ಮಧ್ಯೆ ಅನ್ಯೋನ್ಯತೆ ಇದೆ, ಸಮನ್ವಯತೆ ಇದೆ. ಮತ್ತೆ ಮೈತ್ರಿಯ ಎಲ್ಲ ಧರ್ಮಗಳನ್ನ ಎರಡೂ ಪಾರ್ಟಿಯ ಕಾರ್ಯಕರ್ತರು ಪಾಲನೆ ಮಾಡಿದೀವಿ. ಅದರ ಪರಿಣಾಮವಾಗಿ ಈ ರಿಸಲ್ಟ್. ನಾವು 3 ಗೆಲ್ಲೋದು ಎಷ್ಟು ಇಂಪಾರ್ಟೆಂಟೋ, ಭಾರತೀಯ ಜನತಾ ಪಾರ್ಟಿ ಲಾಸ್ಟ್ ಟೈಮು ಅಲೋನ್ ಆಗಿ 25 ಗೆದ್ದಿತ್ತು. ಆ 25 ಹತ್ರ ನಾವು ನಿಂತ್ಕೋಬೇಕು, ಅಲಯನ್ಸ್ ಪಾರ್ಟಿಗಳು ಎರಡೂ ಸೇರಿ. ಅದರದ ಚುನಾವಣೆನೂ ಅದೇ ರೀತಿಯಾಗಿದೆ. ಮತ್ತು ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಆ ಚುನಾವಣೆ ಆಗಿರೋ ರೀತಿ ಎಕ್ಸಿಟ್ ಪೋಲಲ್ಲಿ ತೋರಿಸ್ತಾ ಇದೆ. ಸಾರಿ, ನಾನು ಇಂಟರ್ವ್ಯೂನ ಆಗ್ತಾ ಇದ್ದೀನಿ. ಬಹುದೊಡ್ಡ ಆರೋಪ JDS ಮೇಲೆ ಬರುತ್ತೆ. JDS ಯೂಸ್ ಅಂಡ್ ಥ್ರೋ ಮಾಡ್ಕೊಳ್ಳುತ್ತೆ, ಬಳಕೆ ಮಾಡ್ಕೊಳ್ಳುತ್ತೆ, ಆ ಪಕ್ಷಗಳನ್ನ ಬಿಸಾಕ್ಬಿಡುತ್ತೆ ಅಂತ ಹೇಳಿ. ನೀವು ಬೇರೆದವ್ರ ಮೇಲೆ ನೀವು ಎಲಿಗೇಷನ್ ಮಾಡ್ತೀರಾ. ಕಾಂಗ್ರೆಸ್ನವ್ರು ನಮ್ ಬಳಕೆ ಮಾಡ್ಕೊಂಡು ಬಿಟ್ಬಿಡ್ತಾರೆ, ಬಿಜೆಪಿ ನಮ್ ಬಳಕೆ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಬಟ್ ಮೈ ಕ್ವಶನ್, ಈ ಬಾರಿ ಯೂಸ್ ಅಂಡ್ ಥ್ರೋ ಅನ್ನೋದು ಫುಲ್ ಸ್ಟಾಪ್ ಬೀಳತ್ತಾ? ಈ ನಿಮ್ಮ ಜೊತೆಯಲ್ಲಿ ಸಾಗುವಂತದ್ದು ಹೀಗೆ ಮುಂದುವರಿಯುತ್ತಾ? ಇಲ್ಲ ನೋಡಿ, ಕರ್ನಾಟಕ ಪೋಲ್ ಪ್ರಕಾರ ಕೇಳ್ತಾರೆ, ನಾಳೆ ರಿಸಲ್ಟ್ ಗೊತ್ತಿಲ್ಲ. ಕರ್ನಾಟಕದಲ್ಲಿ ನಾವು 2 ಬಾರಿ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡಿದೀವಿ, 2 ಬಾರಿ. 1 ಬಾರಿ ಬಿಜೆಪಿ ಜೊತೆ ಅಲಯನ್ಸ್ ಮಾಡಿ ಸರ್ಕಾರ ಮಾಡಿದೀವಿ. ಇದು 2ನೇ ಬಾರಿ ಬಿಜೆಪಿ ಅವ್ರ ಜೊತೆ ನಾವು ಅಲಯನ್ಸ್ ಮಾಡ್ತಿರೋದು. ಇದು ಪ್ರೀಪೋಲ್ ಅಲಯನ್ಸ್, ಫಸ್ಟ್ ಟೈಮ್ ಇದು. ಆಯ್ತಾ? ಅದು ಹಿಂದಿನ ಭಾಳ 83-85 ಹೋದ್ರೆ ಭಾಳ ಸಲ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಜೊತೆ ಇದ್ದಾರೆ. 83ರಲ್ಲಿ ಹೆಗಡೆ ಅವ್ರ ಗೌರ್ಮೆಂಟು, ಪಟೇಲ್ರ ಗೌರ್ಮೆಂಟ್ ಎಲ್ಲ ನಮ್ಮ ಜೊತೆಲಿ ಇದ್ರು. ಇರಲಿ, ಅದು ಭಾಳ ಹಿಂದಕ್ಕೆ ಹೋಗೋದು ಬೇಡ. ನಮಗೆ ಕಹಿ ಅನುಭವ ಆಗಿರೋದು ಎಲ್ಲಿ ಅಂತ ಅಂದರೆ, ಕಾಂಗ್ರೆಸ್ ಜೊತೆ ಅಲಯನ್ಸ್ಗೆ ಹೋದಾಗೇನೆ. ಮೊದಲನೇ ಸಲ ಅಲಯನ್ಸ್ಗೆ ಹೋದ್ವಿ. ಧರ್ಮಸಿಂಗ್ ಅವ್ರನ್ನ ನಾವು 59 ಗೆದ್ದು ಅವರು 64 ಗೆದ್ದಿದ್ರು. SM ಕೃಷ್ಣ ಅವ್ರ ಗೌರ್ಮೆಂಟು 140 ಗೆದ್ದು ಏಕಾಏಕಿ ಚುನಾವಣೆಗೆ ಹೋದಾಗ 140ರಿಂದ 64ಕ್ಕೆ ಬಂದರು. ನಾವು 58ಗಳಿದ್ವಿ. 79 ಭಾರತೀಯ ಜನತಾ ಪಾರ್ಟಿ ಇತ್ತು, ಪ್ಲಸ್ JDU 7 ಅವ್ರ ಜೊತೆ ಇತ್ತು. ಆದರೆ ನಾವು ದೆಹಲಿಯ ಮಹಾನ್ ನಾಯಕರು, ಕಾಂಗ್ರೆಸ್ ನಾಯಕರ ಮಾತಿಗೆ ಒಪ್ಕೊಂಡು ದೇವೇಗೌಡರು ಒಂದು ಸೆಕ್ಯುಲರ್ ಗೌರ್ಮೆಂಟ್ ಇರಲಿ ಅಂತ ಹೇಳಿ ಅಂದ್ಕೊಂಡು ಅವತ್ತಿನ ಭಾವನೆಯಲ್ಲಿ ಧರ್ಮಸಿಂಗ್ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ವಿ, ಸಿದ್ದರಾಮಯ್ಯನವ್ರನ್ನ ಡೆಪ್ಟಿ CM ಮಾಡಿದ್ವಿ. ಕೇವಲ 10 ತಿಂಗಳಷ್ಟೊತ್ತಿಗೆ ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರು. ಅಧಿಕಾರ ಕೈ ಕೊಟ್ಟಿದ ತಕ್ಷಣ ಇನ್ನೊಂದು ಪಕ್ಷನ ಹೆಂಗೆ ಉಡಿಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಸಿದ್ದರಾಮಯ್ಯನವರು ಮತ್ತು ತಂಡ ಒಂದು 10 ಜನ, ಅದಾದಮೇಲೆ MP ಪ್ರಕಾಶ್ ಒಂದು 17 ಜನ, 17 ಒಂದು 27 ಜನ, 58ರಲ್ಲಿ 27 ಜನನ ಕಾಂಗ್ರೆಸ್ಗೆ ಕರ್ಕೊಂಡು ಹೋದ್ರು. ಬಿಜೆಪಿಯವರು ಕರ್ಕೊಂಡು ಹೋಗಲು ವಿಶ್ವಾಸ ಇದೆ. ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಬಲಿಷ್ಠವಾಗಬೇಕಾಗಿದೆ. ಒಂದೇ ನಿಮಿಷ. ಅದಕ್ಕೆ ನಾನು ಎಕ್ಸಾಂಪಲ್ ಸಮೇತ ಕೊಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಜೊತೆ 2006ರಲ್ಲಿ ಗೌರ್ಮೆಂಟ್ ಮಾಡಿದ್ವಿ, ಮುಖ್ಯಮಂತ್ರಿ ನಾವಾಗಿದ್ವಿ, ಯಡಿಯೂರಪ್ಪನವರಾಗಿದ್ರು. ಯಾವ MLA ಕರ್ಕೊಂಡು ಹೋಗ್ಲಿಲ್ಲ. ಮುಂದುವರಿಯುತ್ತೆ ಖಂಡಿತವಾಗಲೂ. ಈಗಾಗಲೇ ಪ್ರೂವ್ ಮಾಡಿದೀವಿ. ಒಂದು MP ಚುನಾವಣೆಗಿಂತ ಮುಂಚೆ ಬಂದಂತ MLC ಚುನಾವಣೆನೂ ಅಲಯನ್ಸ್ ಮಾಡಿದೀವಿ. MP ಚುನಾವಣೆ ಮುಗಿದಾದ್ಮೇಲೆ ಬಂದಂತ MLC ಚುನಾವಣೆನೂ ಅಲಯನ್ಸ್ ಮಾಡಿದೀವಿ. ಎಲ್ಲಾ ಚುನಾವಣೆನೂ ಅಲಯನ್ಸ್ ಆಗಿರುತ್ತೆ. ನಾಗರಾಜ್ ಯಾದವ್ ಸರ್, ನಾನು ಆಗ್ಲೂ ಕೂಡ ಅವ್ರಿಗೆ ಕೇಳ್ತಾ ಇದ್ದೆ, ನೀವು ಹೇಳ್ತಾ ಇದ್ದೀರಾ ಇದು ರಾಹುಲ್ ಗಾಂಧಿ ಅವರು ಕೂಡ ಹೇಳ್ತಾ ಇದ್ದಿದ್ದು ಇದು ಮೀಡಿಯಾ ಮೋದಿ ಮತ್ತು ಮೀಡಿಯಾ ಪೋಲ್, ಇದು ಎಕ್ಸಿಟ್ ಪೋಲ್ ಅಲ್ಲ ಅಂತ ಹೇಳಿ. ಏನ್ ಲಾಭ ಆಗ್ಬೇಕಾಗಿದೆ ಆ ಸಂಸ್ಥೆಗಳಿಗೆ? ಅವ್ರ ಪರವಾಗಿ ಕೊಟ್ಟು ನಾಳೆ ಹೆಂಗಾದ್ರೂ ರಿಸಲ್ಟ್ ಬರ್ಬೇಕಲ್ಲ, ಆ ಸಂಸ್ಥೆ ಕ್ರೆಡಿಬಿಲಿಟಿ ಉಳ್ಕೊಳ್ಳಲ್ಲ. ಯಾರಿಗೆ ಲಾಭ ಯಾರಿಗೆ ನಷ್ಟ ಪ್ರಶ್ನೆ ಅಲ್ಲ. ಈ ಪೋಲ್ ಎಕ್ಸಿಟ್ ಪೋಲ್ ಏನು ಬಂದಿದೆಯೋ ಅದು ನಮಗೆ ಸಹಮತ ಇಲ್ಲ ಅಂತಕ್ಕಂಥ. ಯಾಕಂದರೆ ನಾವು ಗ್ರಾಸ್ ರೂಟಲ್ಲಿ ಕೆಲಸ ಮಾಡಿರ್ತೀವಿ. ನಮ್ಮ ಅಲಯನ್ಸ್ ಪಾರ್ಟ್ನರ್ಸ್ ಎಲ್ಲರೂ ಕೂಡ ಅವರ ರಾಜ್ಯಗಳದ್ದು ಅವರ ಡಿಸ್ಟ್ರಿಕ್ಟ್ಗಳಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ಗಳನ್ನ ತಗೊಂಡು ನಾವು 295 ಸೀಟ್ ಗೆಲ್ತೀವಿ ಅಂತೇಳಿ ಕರ್ನಾಟಕದಲ್ಲಿ ಇಷ್ಟೊಂದು ವಿಶ್ವಾಸ ಅದಾಯ್ತಾ? ರಾಹುಲ್ ಗಾಂಧಿ ಹೇಳಿದಕ್ಕೆ ಆ ಮ್ಯಾಟ್ರ್ ಹೇಳಿದೆ. ಕರ್ನಾಟಕ ವಿಚಾರಕ್ಕೆ ಬಂದಾಗ ಎಲ್ಲನೂ ಕೂಡ ನೋಡೋದು ಆವ್ರೇಜ್ 5 ಸೀಟು 6 ಸೀಟ್ ತೋರಿಸಿರ್ತಕ್ಕಂಥ ನಾವು ನೋಡಿದ್ದೀವಿ. ನಾವು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಈಗ 23 ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ನಾವು ಮ್ಯಾನಿಫೆಸ್ಟೋಲ್ಲಿ ಹಿಡಿದ ವಿಚಾರಗಳನ್ನು ಅನುಷ್ಠಾನಗೊಳಿಸಿದೆಯೋ ಇಲ್ಲ ಅಂತ ಜನ ನೋಡಿದಾಗ ನಾವು ಅನುಷ್ಠಾನಗೊಳಿಸಿದಾಗ ಸಂತೃಪ್ತಿ
ತಿಂದಿರ್ತಕ್ಕಂಥ ನಮಗೆ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ 43% ಓಟ್ ತಗೊಂಡು 135 ಜನ ಶಾಸಕರನ್ನ ಇಟ್ಕೊಂಡು ಪ್ಲಸ್ ಇಂಡಿಪೆಂಡೆಂಟ್ ಶಾಸಕರನ್ನ ಇಟ್ಕೊಂಡು ನಾವು ಎಲೆಕ್ಷನ್ಗೆ ಹೋದ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡುವಾಗ ಕೂಡ ಯಾವುದು ಕೂಡ ನಮ್ಮಲ್ಲಿ ಅಪಸರುಗಳಿಲ್ದಿರ ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತದೆ. ಕ್ಯಾಂಪೇನ್ ಮಾಡುವಾಗ ಯಾವುದು ಅಪಸರು ಇಲ್ದಿರ ಬೂತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರುಗಳೆಲ್ಲ ಒಟ್ಟು ಸೇರಿ ಕೆಲಸ ಮಾಡಿದ್ದೀವಿ. ಬೂತಲ್ಲಿ ಕೆಲಸ ಮಾಡಿದ ಕಾರ್ಯಕರ್ತರ ರಿಪೋರ್ಟ್ ತಗೊಂಡಾಗ ನಾವು ನೋಡಿದಾಗ ಕನಿಷ್ಠ ಪಕ್ಷ 14-15 ಸೀಟ್ ಗೆಲ್ಲೇಬೇಕು ಅಂತಕ್ಕಂಥದ್ದು ನಮ್ಮ ಟಾರ್ಗೆಟ್ ಇಟ್ಕೊಂಡಿದ್ದು. ನಾವು ಬಿಜೆಪಿ ಅವರು ಹೇಳಿದಾಗ ಏನ್ ವಿಶ್ವಾಸ ನಿಮಗೆ ಅಂತ ಯಾವುದ್ರ ಮೇಲೆ ಜನ ಹಾಕಿದ್ದಾರೆ ಅಂತ ನಿಮಗೆ? ಯಾವುದ್ರ ಮೇಲೆ ಅಂದ್ರೆ, ಒಂದು ನಮ್ಮ ಆಡಳಿತ ವೈಖರಿಯ ಬಗ್ಗೆ ಮತ್ತು ಆಡಳಿತ ಕೊಟ್ಟ ಮಾತನ್ನ ವಚನವನ್ನ ಈಡೇರಿಸತಕ್ಕಂಥ ವಿಚಾರದಲ್ಲಿ ಮತ್ತು ಎಲ್ಲ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯೊಂದಿಗೆ ಆಡಳಿತ ಕೊಟ್ಟಿರ್ತಕ್ಕಂಥದ್ದನ್ನ ಜನ ಸ್ವೀಕಾರ ಮಾಡ್ತಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರೇ ಹೆಚ್ಚು ಪ್ರಧಾನವಾಗಿ ಮತದಾನ ಮಾಡಿರೋದು ನೋಡಿದಾಗ ನಾವು ಮಹಿಳಾ ಸಬಲೀಕರಣದಲ್ಲಿ ನಾವು ಕೊಟ್ಟಿರೋ ಕಾರ್ಯಕ್ರಮ ನಮ್ಮ ಕೈ ಹಿಡಿದಿದೆ ಅಂತಕ್ಕಂಥ ವಿಚಾರದಲ್ಲಿ ನಮಗೆ ಅಚಲವಾದ ನಂಬಿಕೆ ಕನ್ನಡಿಗರ ಮೇಲೆ ಇರ್ತಕ್ಕಂಥದ್ದು. ಇಂಟ್ರೆಸ್ಟಿಂಗ್. ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಕಾಂಗ್ರೆಸ್ ಮಾತನಾಡುತ್ತೆ.